ಯಶಸ್ಸಿನ ಗುಟ್ಟು ಇಷ್ಟೇ. ಏನಾದ್ರೂ ಸಾಧನೆ ಮಾಡಬೇಕೆಂದು ಮನಸ್ಸಿನಲ್ಲಿ ಅನ್ಕೊಂಡ್ರೆ ಸಾಲದು. ಅದನ್ನ ಬಿಡದೆ ಕಷ್ಟಪಟ್ಟು ಸಾಧನೆಯ ಗುರಿ ತಲುಪಲು ಮನಸ್ಸು ಹಾಗೂ ಶ್ರಮ ಪಡಬೇಕೆಂಬ ಮಾತಿದೆ. ಹಾಗೂ ಸಾಧನೆಗೆ ಹೊರಟ ಯಾರಿಗೇ ಆದರೂ ಅವರ ಸಾಧನೆಯ ಹಾದಿಯಲ್ಲಿ ಯಾರೋ ಗೊತ್ತಿಲ್ಲ ವ್ಯಕ್ತಿಗಳು ಸಹಾಯ ಮಾಡ್ತಾರೆ ಎನ್ನುವ ದೃಷ್ಟಾಂತ ನಡೆದಿದೆ. ಇವೆಲ್ಲದಕ್ಕೂ ಒಂದು ಸೂಕ್ತ ಉದಾಹರಣೆಯೇ ಕುಮಾರ್ ಎಂಬ ಯುವಕನ ಸಾಧನೆಯ ಜೀವನ. ತೀರಾ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಬಂದ ತಾಲೂಕಿನ ಶಿರಾಲಿಯ ಸಾರದಹೊಳೆಯ ಕುಮಾರ್ ನಾಯ್ಕ್ ತನ್ನ ಎಸ್ಎಸ್ಎಲ್ಸಿ ಹಾಗೂ ಪದವಿಯನ್ನ ಶಿರಾಲಿಯ ಜನತಾ ವಿದ್ಯಾಲಯದಲ್ಲಿ ಮುಗಿಸಿ ಎಲ್ಲ ಯುವಕರಂತೆ ಮುಂದೇನು ಎನ್ನುವ ಪ್ರಶ್ನೆ ಕಾಡಿದಾಗ ಹೊನ್ನಾವರದ ಸರ್ಕಾರಿ ಕಾಲೇಜಿನಲ್ಲಿ ಆಟೋಮೊಬೈಲ್ ವಿಭಾಗದಲ್ಲಿ ಐಟಿಐ ಮುಗಿಸಿದ. ನಂತರ ಕೆಲವು ಸ್ನೇಹಿತರ ಮಾತಿನಂತೆ ಪಕ್ಕದ ರಾಜ್ಯ ಗೋವಾದಲ್ಲಿ ಒಂದು ಕಂಪನಿಗೆ ಸೇರಿದ. ಆದರೆ ಅಲ್ಲಿ ಆತನಿಗೆ ಸಿಗುವ ಸಂಬಳ ಆತನಿಗೂ ಮನೆಗೂ ಕಳುಹಿಸಲು ಕಷ್ಟಕರವಾಗುತ್ತಿತ್ತು. ನಂತರ ಏನೇ ಆಗಲಿ ಎಂಬ ದೃಢ ಮನಸ್ಸಿನಿಂದ ಯುವಕರೆಲ್ಲರ ಉದ್ಯೋಗದ ಕೇಂದ್ರವಾದ ಬೆಂಗಳೂರು ನಗರಕ್ಕೆ ಕಾಲಿಟ್ಟ. ಒಂದೇ ಸಲಕ್ಕೆ ದೊಡ್ಡ ಕೆಲಸಕ್ಕೆ ಹೋಗದ ಮಾಮೂಲಿ ಯುವಕರಂತೆ ಇಂದಿನ ನಗರದ ತಿಪ್ಪೇಸಂದ್ರದ ಶ್ರೀಕೃಷ್ಣ ಭವನ ಎಂಬ ಹೋಟೆಲ್ನಲ್ಲಿ ಸಪ್ಲಾಯರ್ ಆಗಿ ಕೆಲಸಕ್ಕೆ ಸೇರಿದ. ಹೀಗೆ ಒಂದು ದಿನ ಖಾಸಗಿ ಚಾನೆಲ್ನಲ್ಲಿ ಬಂದ ಜಾಹೀರಾತಿನಿಂದ ಆತನ ಜೀವನವೇ ಬದಲಾಯಿತು. ಶಾಂತಿನಗರದಲ್ಲಿನ ಸೆಂಟ್ ಜೋಸೆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಕಮ್ಯುನಿಟಿ ಕಾಲೇಜಿನಲ್ಲಿ ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಸೇರಿ ಇತ್ತ ಕಡೆ ಹೋಟೆಲ್ನಲ್ಲಿ ಸಪ್ಲಾಯರ್ ಆಗಿ ಆ ಕಡೆ ತನ್ನ ವಿದ್ಯಾಭ್ಯಾಸ ಮಾಡಲು ಪ್ರಾರಂಭಿಸಿದ. ಇವೆಲ್ಲವೂ ಆಗಲು ಮೂಲವಾಗಿ ಆತನಿಗೆ ಕೆಲಸ ನೀಡಿ ಆಶ್ರಯ ಕೊಟ್ಟ ತಿಪ್ಪೇಸಂದ್ರದ ಶ್ರೀಕೃಷ್ಣ ಭವನ ಹೋಟೆಲ್ ಮ್ಯಾನೇಜರ್ ರವಿ ಶಿವಮೊಗ್ಗ ಅವರು. ಇವರ ಸಹಾಯದಿಂದ ಆತನಿಗೆ ಕಾಲೇಜಿನಲ್ಲಿ ಪ್ರವೇಶ ಶುಲ್ಕವು ಕಡಿಮೆಯಲ್ಲಿ ಸಿಕ್ಕಿ ತನ್ನ ಗುರಿಯ ಸಾಧನೆಯತ್ತ ಬೆಳಕು ಚೆಲ್ಲಿದ. ಈ ಮಧ್ಯೆ ಈಗ ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಪರೀಕ್ಷೆ ಮುಗಿದಿದ್ದು ಶ್ರಮದಿಂದ ಕಷ್ಟಪಟ್ಟು ಡಿಸ್ಟಿಂಕ್ಷನ್ ನಲ್ಲಿ ತೇರ್ಗಡೆಯಾಗಿ ಕಾಲೇಜಿಗೆ ಟಾಪರ್ ಆಗಿದ್ದಾರೆ. ಒಬ್ಬ ಹೋಟೆಲ್ ಸಪ್ಲೈಯರ್ ಆಗಿದ್ದ ಯುವಕ ಒಂದು ಕಠಿಣ ತರಗತಿಯಲ್ಲಿ ತೇರ್ಗಡೆ ಹೊಂದಿರುವುದಕ್ಕೆ ಆತನ ಶ್ರಮ ಮತ್ತು ಛಲವೇ ಇದಕ್ಕೆ ಕಾರಣ ಎನ್ನಬಹುದು. ಅಲ್ಲಿ ಅಡ್ಮಿಷನ್ ಮಾಡಿದವ ಬಟ್ ನನಗೆ ರೂಮಲ್ಲಿ ಇರ್ಲಿಕ್ಕೆ ಪ್ರಾಬ್ಲಮ್ ಆಯ್ತು. ರೂಮ್ ಎಲ್ಲೂ ಸಿಗ್ಲಿಲ್ಲ. ಮತ್ತೆ PGಗೂ 5,000 ಕೊಡೋದು ತುಂಬಾ ಹೆವಿ ಅನಿಸ್ತದ ಅಂತೇಳಿ ನಾನು ರವಿ ಅಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದವಾಗ ಆಯ್ತು ಬನ್ನಿ ನಮ್ಮ ಹೋಟ್ಲಲ್ಲೇ ಇರಿ, ಇಲ್ಲಿಂದಾನೆ ಕಾಲೇಜ್ಗೆ ಹೋಗಿ ಅಂತೇಳಿ ಸಪೋರ್ಟ್ ಮಾಡಿದ್ರು. ಅದೇ ರೀತಿ ಅವ್ರನ್ನ ನಾನಲ್ಲಿ 6 ಗಂಟೆಯಿಂದ 11 ಗಂಟೆ ತನಕ ಡ್ಯೂಟಿ ಮಾಡ್ತಿದ್ದೆ. ಅವ್ರೇನೋ 4,000 ಏನೋ ಪೇಮೆಂಟ್ ಕೊಡ್ತಿದ್ರು. ಅಲ್ಲಿ ಅವರು ಕಾಲೇಜ್ಗೆ ಹೋಗ್ಲಿಕ್ಕೂ ಸಹ ಒಳ್ಳೆ ಸಪೋರ್ಟ್ ಮಾಡ್ತಿದ್ರು. ಡೈಲಿ ಬೆಳಿಗ್ಗೆ ಯಾವುದೇ ರೀತಿಯ ತಿಂಡಿ ಬೇಕಾದ್ರೆ ಕಾಲೇಜ್ ತಗೊಂಡು ಹೋಗಿ ಏನು ಹೇಳೋದಿಲ್ಲ. ಇವರು ಪೇರೆಂಟ್ಸ್ ಮೀಟಿಂಗೂ ಸಹ ಇಲ್ಲಿಂದ ಊರಿಂದ ತಂದೆ ತಾಯಿಯವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಏನು ಪ್ರಾಬ್ಲಮ್ ಆಗ್ತದೆ ಅನ್ನೋದಕ್ಕೋಸ್ಕರ ಅವ್ರನ್ನೇ ಸಹ ಪೇರೆಂಟ್ಸ್ ಮೀಟಿಂಗು ಅವ್ರನ್ನೇ ಕರ್ಕೊಂಡು ಹೋಗ್ತೀವಿ. ಅವರು ಸಹ ಏನೋ ಇದು ಹೇಳೋದಿಲ್ಲ. ಇವರು ಎಲ್ಲ ನಾನು ಏನೇ ಕರೆದ್ರು ಸಹ ಅವ್ರು ಬರ್ತಿದ್ರು. ಪೇರೆಂಟ್ಸ್ ಮೀಟಿಂಗಲ್ಲಿ ಯಾವುದಕ್ಕೆ ಆಗಲಿ ಯಾವುದೇ ಪ್ರೋಗ್ರಾಮ್ ಇದ್ರೂ ಸಹ ಅವ್ರು ಬರ್ತಿದ್ರು ಕಾಲೇಜಿಗೆ. ತನ್ನ ಎಲ್ಲ ಸಾಧನೆಗೆ ನನಗೆ ಕೆಲಸವನ್ನ ಕೊಟ್ಟು ಊಟ ತಿಂಡಿಯ ಜೊತೆಗೆ ನನ್ನ ವಿದ್ಯಾಭ್ಯಾಸಕ್ಕೆ ಹೆಗಲು ಕೊಟ್ಟು ನಿಂತಹ ಪಾಲಕರ ಸ್ಥಾನವನ್ನ ತುಂಬಿದ ಶ್ರೀಕೃಷ್ಣ ಭವನ ಹೋಟೆಲ್ ಮಾಲೀಕ ಚಂದ್ರಶೇಖರ್ ರೆಡ್ಡಿ ಹಾಗೂ ಹೋಟೆಲ್ ಮ್ಯಾನೇಜರ್ ರವಿ ಶಿವಮೊಗ್ಗ ಅವರಿಗೆ ಸಲ್ಲಬೇಕು ಎನ್ನುವುದು ಯುವಕ ಕುಮಾರನ ಮಾತು. ಇದೇ ಕೆಲವು ವರ್ಷಗಳ ಹಿಂದೆ ಯುವಕ ಕುಮಾರ್ ಯಾರೆಂಬುದು ಯಾರಿಗೂ ಸಹ ತಿಳಿದಿರಲಿಲ್ಲ. ಆದರೆ ಈಗ ಈತನ ಸಾಧನೆಗೆ ಎಲ್ಲರೂ ಸಂತಸ ವ್ಯಕ್ತಪಡಿಸಿದ್ದಾರೆ. ಒಬ್ಬ ನಿರುದ್ಯೋಗಿಯ ಸ್ಥಾನದಿಂದ ಯಾವೆಲ್ಲ ರೀತಿಯಲ್ಲಿ ಶ್ರಮಪಟ್ಟರೆ ಗುರಿ ಸಾಧಿಸಬಹುದು ಎನ್ನುವುದಕ್ಕೆ ಉತ್ತಮ ಉದಾಹರಣೆ ಈ ಕುಮಾರ್ ನಾಯ್ಕ್ ಯುವಕನಾಗಿದ್ದಾನೆ. ಈ ಬಗ್ಗೆ ನಮ್ಮ ನೂತನ ವಾಹಿನಿಗೆ ಕುಮಾರ್ ನಾಯ್ಕ್ ಪ್ರತಿಕ್ರಿಯಿಸಿದ್ದು, ನಾನು ಕೆಲಸವಿಲ್ಲದ ಜೀವನವನ್ನ ನೋಡಿದ್ದೇನೆ. ಆದರೆ ಈಗ ಎಲ್ಲಾ ಕಡೆಯಿಂದಲೂ ಕೆಲಸಕ್ಕೆ ಕರೆಯುತ್ತಿರುವುದನ್ನ ನೋಡಿ ಮತ್ತಷ್ಟು ಸಾಧನೆ ಮಾಡಬೇಕು ಎನ್ನುವ ಮನಸ್ಸಾಗಿದೆ. ಸದ್ಯಕ್ಕೆ ನನ್ನ ಆಸೆ ಇಂಡಿಯನ್ ಏರ್ಲೈನ್ಸ್ ಕಂಪನಿಯಲ್ಲಿ ಕೆಲಸ ಮಾಡಲು ಪ್ರಯತ್ನಿಸುತ್ತಿದ್ದೇನೆ ಎನ್ನುತ್ತಾನೆ. ಒಟ್ಟಿನಲ್ಲಿ ಈಗಿನ ಯುವಕರು ಮೋಜು ಮಸ್ತಿ ಎಂದು ಸಮಯ ವ್ಯರ್ಥ ಮಾಡುವ ಬದಲು ಏನಾದರೂ ಸಾಧನೆ ಮಾಡುವ ಕಾರ್ಯದಲ್ಲಿ ತೊಡಗಬೇಕಾಗಿದೆ. ನೂತನ ಟಿವಿಗಾಗಿ ಪ್ರಸನ್ನ ಭಟ್ಕಳ.